ಈ ಮಳೆ ಒಳಗೂ ಸಹಿತ ಗುಡುಗು ಮಿಂಚು ಗೊತ್ತಾ, ಇಂಥ ಸಮಯದಲ್ಲೂ ಸಹಿತ ಇಷ್ಟು ಜನ ಸೇರ್ತೀರಾ ಅಂತ ನಮ್ಮ ತಾಯಣೆ ನಾನು ಅನ್ಕೊಂಡಿರ್ಲಿಲ್ಲ. ಹಂಗಾಗಿ ಬಂದಿದ್ರಲ್ಲಪ್ಪ, ಮೊದಲು ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ. ಅವಾಗಲೇ ಅನ್ಕೊಂಡೆ, ನೋಡಿದ ತಕ್ಷಣ ವೇದಿಕೆ ಮೇಲೆ ಬರೋರ್ಗು ಗೊತ್ತಿರಲಿಲ್ಲ, ಎಲ್ಲ ಮುಂದ್ಗಡೆ ನಮ್ಮ ಕೂತವ್ರೆ ಅಂತ. ವೇದಿಕೆ ಮೇಲೆ ಗೊತ್ತಾಯ್ತು ಇದು ಅಂತ ಪ್ರಾಜ್ಞರ ಒಂದು ಇದೀರ ಅಂತ. ನೀವೆಲ್ಲ ಬಂದಿರೋದನ್ನ ನೋಡಿದ ಮೇಲೆ ಯಾರ ಅಭಿಮಾನದ ಮೇಲೆ ಬಂದಿದ್ರು ಏನೋ ಗೊತ್ತಿಲ್ಲ, ಆದರೆ ಸತ್ಯವಾಗ್ಲೂ ಈ ವೇದಿಕೆ ಮೇಲಿಂದ ಹೇಳ್ತೀನಿ, ನಮ್ಮ ಕನಕರಾಜ ದೇವರನ್ನೇ ಗೆದ್ದೇಗಂತಾನೆ ನನ್ನ ಮಾತನ್ನು ಮಾತ್ರ ಹೇಳಿದ್ದಾರೆ. ಕನಕ ಅನ್ನೋ ಈ ವಿಷಯನೇ ಮನ ಕನಕತ್ತೆ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ. ಯಾಕೆ ಅಂತಂತಂದ್ರೆ ನಮ್ಮ ಗುರುಗಳು ನಮಗೆ ಜ್ಞಾನದಾತರು, ನಮ್ಮೊಳಗೆ ಏನಾದರೂ ಅರಿವಿನ ಗುರು ಇದ್ದಾನೆ ಅಂದ್ರೆ ಅವನು ಕನಕದಾಸರ ವಂಶದವನಾಗಿದ್ದರಿಂದನೇ ನಾವು ಈ ಮಟ್ಟಕ್ಕೆ ಬಂದು ನಿಲ್ಲಕ್ಕಾಯ್ತು ಅಂತ ಹೇಳ್ತೀನಿ. ಈ ವೇದಿಕೆಯಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಸನತ್ ಕುಮಾರ್, ಯಾಕೆ ಅಂತಂತಂದ್ರೆ ಸೋಲೆ ಅರಿಯದ ಸರದಾರ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಇವರು ಒಳ್ಳೆ ನಮಗೆ ಮಾವ ಸಿಕ್ಕಿದ್ದಾರೆ ಅಂದ್ರು. ನಿನ್ನಂತ ಪುಣ್ಯ ಈ ಜಗತ್ತಲ್ಲಿ ಇನ್ಯಾವ ಹೇಳಕ್ಕನಪ್ಪ, ಎದ್ದು ಅನ್ಸುತ್ತೆ. ನನಗೂ ಒಬ್ಬ ಮಾವ ಸಿಕ್ಕಿದ್ದ ಪಾಪ, 52 ವರ್ಷದಿಂದ. ಒಂದ್ ದಿವಸ ನನ್ನ ಮಗ ಬೈಟು ಕಾಪಿ ಕೊಡಿಸ್ತೀರ, ಅದಕ್ಕೂ ಎಲ್ಲದಕ್ಕೂ ಗೆರೆ ಬೇಕು ನನ್ನ ಮಗಂದು, ಗೊತ್ತಾಯ್ತ್ರ. ಆಮೇಲೆ ಎರಡೇ 2 ಮಾತಲ್ಲಿ ನನ್ನ ಮಾತು ಮುಗಿಸ್ತೀನಿ. ಬಹಳ ಮುಖ್ಯವಾಗಿ ಹೀರೋ ಅಂತಂತಂದ್ರೆ ಹೀರೋ ಮೇಲೆ ಗೆಲ್ಲುತ್ತೆ ಅಂತ 80% ಇಟ್ಕೊಂಡ್ರೆ ಮಿಕ್ಕಿದ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳು ಚೆನ್ನಾಗಿರೋದು. ಅರುಣ್ ಕುಮಾರ್ ಚೆನ್ನಾಗಿ ಹೇಳ್ತಾ ಇದ್ರು, ತಾಳ ಬೇಕು ತಕ್ಕ ಮೇಳ ಬೇಕು, ತಾಳ ಮೇಳ ತಪ್ಪಿದರೆ ದಾಸರು ಕೂತ್ಕೊಂಡು ಅಳಬೇಕು ಅಂತ. ಹಂಗಾಗಿ ಒಳ್ಳೊಳ್ಳೆ ಕಲಾವಿದರನ್ನ ನೀವು ಹಾಕಿದೆ. ಶ್ರೀನಾಥಣ್ಣನಿಗಿಂತನೂ ಒಳ್ಳೆ ಕಲಾವಿದ ಒಬ್ಬ ರಾಮಕೃಷ್ಣ ಆಗಿರ್ಬೋದು, ಒಬ್ಬ ಸುಂದರರಾಜನ ಬಗ್ಗೆ ಏನ್ ಹೇಳೋದು ನನ್ನ ಮಗ ಇವನು. ನನ್ನ 5ನೇ ಪಿಕ್ಚರಲ್ಲಿ ಇವನು ಜಗದೀಶು ತಗೊಂಡೋಗಿ ನಮ್ಮ ಈ ಸಂಜೀವ್ ಅಂದ್ರೆ ಸುದೀಪ್ ಅವ್ರ ಅಪ್ಪ ಹಾಕೊಂಡ್ರು. ಅಲ್ಲಿ 24 ದಿವಸ ಶೂಟಿಂಗ್ ಗೋವಾದಲ್ಲಿ. ಏನ್ ನನ್ನ ಮಕ್ಕಳು 4:15 ಗಂಟೆಗೆ ಹೇಳ್ತಾರೆ, ಓಡ್ತಾರೆ, ಚಡ್ಡಿ ಹಾಕೊಂಡು ಓಡೋರು. ರಾತ್ರಿ ನನ್ನ ಮಗನ 12:30 ಆದ್ರೂ ಕುರಿತಾ ಕೂತಿರೋರು. ಏನೇ ನನ್ನ ಮಗನ ಹಿಂಗೂ ತೆಳಗಾಗತ್ತೆ ಒದ್ದಾಡ್ಬೇಕಾ ಅಂತ ನಾವೇನು, ನಾನು ಅಂಬರೀಷ ಒಂದೇ ನಕ್ಷತ್ರ ಹೇಳೋದೇ ನಾವು 9 ಗಂಟೆಗೆ. ದೇವರಣ್ಣ ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳಲ್ಲ. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಜೀವನದಲ್ಲಿ ಏನಾದರೂ ನೋಡಿ ಕಲ್ತಿದ್ರೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನುಭಾವನು ನಿಮ್ಮ ಕಣ್ಣಿಗೆ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ, ಒಬ್ಬ ನಟನ ಕಾಣಬಹುದು. ನನ್ನ ದೃಷ್ಟಿಯಲ್ಲಿ ಮಹಾಕಾವ್ಯಗಳನ್ನ ಬರೆದ ಮಹಾಗುರು ಅಂತ ಹೇಳ್ತೀನಿ. ಈ ಮುಂದೆ ಒಂದು ಅಭಿಪ್ರಾಯಗಳು ಅವ್ರದನ್ನ ಹೇಳ್ಬಿಡ್ತೀನಿ. ಅವರಿಗೆ ಮಂಡ್ಯ ಆಪರೇಷನ್ ಆಗಿತ್ತು. ನಾನು ರಾತ್ರಿ ನೋಡಕ್ ಹೋದಂತ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕಷ್ಟಪಟ್ಟು ಎತ್ತಿಂಚುಗಳಿಗೆ ಪ್ರಯತ್ನ ಪಡ್ತಾ ಇದ್ರು. ನಾವು ಅಲ್ಲೂ ಕಾಲಿನ ನಮಸ್ಕಾರ ಮಾಡಿ ಹೇಳ್ಬೇಡಿ ಕೂತ್ಕೊಳ್ಳಿ ಅಂದ್ರೆ ಆಗಲ್ಲ ಅಂದ್ರೆ ಯಾವುದು ಆಗಲ್ಲ ಕಂದ, ಆಗತ್ತೆ ಅಂದ್ರೆ ಎಲ್ಲ ಆಗತ್ತೆ ಅಂತ ಹಂಗೆ ನಿಂತ್ಕೊಂಡ್ರು. ಅದು ಒಬ್ಬ ರಾಜ್ಕುಮಾರ್. ಆಮೇಲೆ ರಾಜ್ಕುಮಾರ್ಗೆ ಅಹಂಕಾರ ಲೇಷ ಮಾತ್ರನೂ ಇರಲಿಲ್ಲ. ನಿಮಗೆ ಗೊತ್ತಿಲ್ಲೋ, ನಮ್ಮ 50 ವರ್ಷದ ಚಿತ್ರ ಜೀವನದಲ್ಲಿ ನಾವು ನೋಡಿದ್ದೇವೆ ಅಂದ್ರೆ, ಒಂದು ಸಾರಿ ನೇಮು ಫ್ರೇಮು 4 ಕಾಸು ಬಂದ್ಬಿಡ್ತು ಅಂದ್ರೆ ಅವ್ರ ಕ್ಯಾಮ್ರಾ ಏನಾದ್ರು ಹಿಂಗೊಂದ್ಸತಿ ಪ್ಯಾನ್ ಆಗುತ್ತೆ ಅಂದ್ರೆ ಹಿಂಗೊಂದ್ಸತಿ ಹಿಂಗಂತಾರೆ, ಹಿಂಗೊಂದ್ಸತಿ ಪೋಸ್ ಕೊಡ್ತಾರೆ. ಒಬ್ಬ ರಾಜ್ಕುಮಾರ್ ಯಾವುದೇ ಸಂದರ್ಶನದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತೇ ಇಲ್ಲ ಕಣ್ರಿ. ನನ್ನ ಮಕ್ಕಳಾಣೆ ಕೂತಿಲ್ಲ. ಅವನೊಬ್ಬ ಮಹಾನುಭಾವ ನನ್ನ ದೃಷ್ಟಿಲಿ. ಅಷ್ಟೇ ಅಲ್ಲ, ಇನ್ನೊಂದೇನಾಯ್ತು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಮುತ್ತಿನ ಕಥೆಯೊಳಗೆ ನಾವು ಪಾಠ ಮಾಡೋದು. ಅವಾಗ ಏನಾಯ್ತು ಅಂತಂದ್ರೆ, ರಾತ್ರಿ 2 ಗಂಟೆ ಆದ್ರೂ ಸಹಿತ ಹೊನ್ನಾವರದಲ್ಲಿ ಜನ ಬರ್ತಾನೆ ಇದ್ರು. ಶಂಕರ್ನ ಬೈದು ಎಲ್ಲಾರನ್ನೂ ಕಳಿಸ್ತಾ ಇದ್ದೆ. ಇಲ್ಲ, ಬೆಳಗ್ಗೆ ಬೇಗ ಹೇಳ್ಬೇಕು. ಅವ್ರು 3:30-4 ಗಂಟೆಗೆ ಯೋಗಾಸನಕ್ಕೆ ಬರ್ತಾರೆ. ಬೇಡ ಹೋಗಿ ಅಂದ್ರು ಕೇಳ್ತಿರ್ಲಿಲ್ಲ. ಅಷ್ಟು ಅಭಿಮಾನಿಗಳನ್ನ ಗಳಿಸಿದ್ರು. ನನಗೇನಾದ್ರು ರಾಜ್ಕುಮಾರ್ ಜೊತೆ ಕಾಂಬಿನೇಷನ್ ಶಾರ್ಟ್ ಇದೆ ನಿನಗೆ, ಬೆಳಿಗ್ಗೆ 7 ಗಂಟೆಗೆ ಇರಬೇಕು, ಅಣ್ಣೆ ಆಗಿರ್ತಾರೆ, ನಿನ್ಗೆ ಗೊತ್ತಿದೆಯಲ್ವ, ಬರ್ತೀನಿ ಬೇಡ, ಈಗ 2 ಗಂಟೆನೆ ಮಲಗ್ತಾ ಇರೋದವೆ, 3 ಗಂಟೆಗೆ ಯೋಗಾಸನ ಮಾಡೋದಿರಲಿ, 7 ಗಂಟೆ ಬರೋದಿರಲಿ ಶಂಕರ ಅಂದೆ. ಆದರೆ ಸತ್ಯವಾಗಿ ನಡೆದಿದ್ದೇನು ವಿಷಯ ಅಂತಂದ್ರೆ, ನನ್ನ ಮೇಲೆ ಒಂದು ಸೋಫಾ ಮೇಲೆ ಮನೆ ಕಡಿದ್ದೊಬ್ಬ ಶಂಕರ್ನಾಗ್ ಒಬ್ಬ ನಿರ್ದೇಶಕ
ಹೆಂಗಿರ್ತಾನೆ ಅನ್ನೋದಕ್ಕೆ ಸುಮ್ಮನೆ ನಿಮ್ಗೊಂದು ಉದಾಹರಣೆ. ಅವನೊಂದು ಈ ಜೀನ್ ಪ್ಯಾಂಟು ಒಂದು ಶರ್ಟು ಬೆಳಿಗ್ಗೆ ಇದ್ದಾಗ ಕ್ಲೀನಾಗಿ ಬ್ರಷ್ ಮಾಡ್ದ, ಮಗ ತೊಳ್ಕೊಂಡ, 5 ಗಂಟೆಗೆ ನನ್ನ ನೆಬಸ್ತಾ ಬೈಸ್ಕೊಂಡ, ಬೈದ, ಎಲ್ಲ ಆಯಿತು. ನಾವು ಹೋದ್ವಿ. ಕ್ಯಾಮ್ರಾಮನ್ನು ಗೌರಿಶಂಕರ್ ಅಂತ, ಯಾಕೆಂದರೆ ನಮ್ಮ ಕ್ಯಾಮ್ರಾಮನ್ ನೋಡಿ ನಾನು ಹೇಳಿದೆ, ಇದು ಕ್ಯಾಮ್ರಾಮನ್ ಅಂತ. ನಿಮ್ಮ ಕ್ಯಾಮ್ರಾ ವರ್ಕು ಸತ್ಯವಾಗ್ಲೂ ಚೆನ್ನಾಗಿದೆ, ಸ್ವಲ್ಪ ಲುಕ್ ಸಸ್ಟೈನ್ ಆಗಬೇಕು. ಲುಕ್ ಸಸ್ಟೈನ್ ಆಗ್ತಾನೆ ಇದ್ರೆ ಕ್ಯಾರೆಕ್ಟರ್ ಮನ್ಸಿಗೆ ಹೋಗಲ್ಲ. ಅರ್ಥ ಆಯ್ತಾ? ಅದನ್ನ ನೀವಿಬ್ರು ತಿಳ್ಕೊಬೇಕಾಯ್ತು. ಹಾಗಾಗಿ ಕರ್ಕೊಂಡೋದ್ರೆ ಹೋಗಿದ ತಕ್ಷಣನೇ ಲೊಕೇಶನ್ಗೆ ಹೋಗಿ ನಾನು ಹೇಳಿದೆ ಶಂಕರ್ರಾಗೆ, ಇಲ್ಲಿಗೆ ಯಾವ ದೇವನ ಬಂದಿರಲ್ಲ, ಈ ಜಾಗ ಕರ್ಕೊಂಬಂದಿದ್ಯಾ ಅಂತ ಬಾಯಿಗೆ ಬಂದಾಗ ಬೈದು ಹೋದ್ವಿ. ಅಲ್ಲೊಂದು ಬೇಲಿ ಇತ್ತು, ಆ ಕಡೆ ಒಂದು ಜಮ್ಖಾನ ಕಾಣಿಸ್ತು. ಇಷ್ಟೊತ್ತಿಗೆ ಅವನು ಜಮ್ಖಾನ ಹಾಸನಲ್ಲಪ್ಪ ಅಂತ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮೇಕಪ್ ಮಾಡ್ಕೊಂತ ಇದ್ರು. ಸತ್ಯವಾದ ಮಾತು. ಯಾಕೆ ಅಂತಂದ್ರೆ ಸಮಯ ಪ್ರಜ್ಞೆ ಹಂಗಿತ್ತು. ಯಾಕೆ ಅಂತಂದ್ರೆ ಒಬ್ಬ ನಿರ್ಮಾಪಕ ಗೆದ್ರೆ ಚಿತ್ರ ಗೆಲ್ಲುತ್ತೆ. ನಿರ್ಮಾಪಕ ಅಂದ್ರೆ ಯಾರು ಅಂತ ತಿಳ್ಕೋಬೇಕು. ಅನ್ನದಾತ. ಅವನೊಬ್ಬ ಸುಖವಾಗಿದ್ರೆ 10 ಜನ ಅಲ್ಲ, 100 ಜನ ತಂತ್ರಜ್ಞರು, 100 ಜನ ಕಲಾವಿದರ ಕುಟುಂಬ ಅವ್ರ ಹೆಸರು ಹೇಳ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತಾರೆ. ಅದಕ್ಕೆ ವೇಮನ ಅವರಿಗೆ ಒಂದು ಒಳ್ಳೆ ಮಾತಾಡಿ, ಅನ್ನಂ ಪೆಟ್ಟಿನ ಮಾಡು ತಂಡ್ರಿ ಅವತಾಡು ಅಂತ. ಭಾಷೆಯನ್ನ ಕತ್ಕೊಳ್ಳೋದಕ್ಕೆ ಜ್ಞಾನ ಯಾರಪ್ಪನ ಸೊತ್ತಲ್ಲ. ರಾಜ್ಕುಮಾರ್ ಬಗ್ಗೆ ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ಅಹಂಕಾರ ಪಡಬೇಡಕ್ಕಂದ. ಯಾವುದರಿಂದನೂ ನೀನು ಹೋಗ್ಬೇಡ. ಕೀರ್ತಿ ಹಿಂದೆ, ದುಡ್ಡಿನಿಂದೆ, ಪದವಿ ಹಿಂದೆ, ಪ್ರತಿಷ್ಠೆಯಿಂದ ಹೋಗ್ಬೇಡ. ಆಮೇಲೆ ನಡೆಯ ಅಂತ ಕೇಳಿದ್ರೆ ನಾವೆಲ್ಲ ವಿಲನ್ ಗ್ರೂಪ್ನಲ್ಲಿ ಕೂತ್ಕೊಂಡು ಕತೆ ಕೇಳ್ತಿದ್ವಿ ಅವ್ರ ಹತ್ರ. ಅವ್ರು ಹೇಳೋರು, ಏನಿಲ್ಲ, ನಿನ್ನ ಕೆಲಸನೇ ನೀನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಈಗ ನಿನ್ನೆರಡನ್ನೇ ನೀನು ಹಿಡಿಯಕ್ಕೆ ಹೋದ್ರೆ ಸಿಗತಕ್ಕಂತ ಸಿಗಲ್ಲ. ಮೂರ್ಖತನ ಅದು, ವೃಥಾಶ್ರಮ. ನಿನ್ನ ಪಾಡು ನೀನು ಹೋಗ್ತಾ ಇರು. ಆ ನೆರಳು ನಿನ್ನ ಹಿಂದೆ ಬರುತ್ತೋ ಹಂಗೆ ಕೀರ್ತಿ, ಪ್ರತಿಷ್ಠೆ, ದುಡ್ಡು, ಎಲ್ಲ ನಿನ್ನ ಹಿಂದೆ ಬರುತ್ತೆ ಅಂತ ಹೇಳ್ಕೊಟ್ಟು ಮಹಾನ್ ಭಾವ ಯಾರಾದ್ರೂ ಇದ್ರೆ ಒಬ್ಬ ರಾಜ್ಕುಮಾರ್. ಯಾಕೆಂದ್ರೆ ರಾಜ್ಕುಮಾರ್ ಭವನದಲ್ಲಿ ನಾವಿದ್ದೀವಿ, ಅಂಬರೀಷ್ ಆಡಿಟೋರಿಯಂ ಅಲ್ಲಿ ಇದ್ದೀವಿ. ಏಕೆಂದ್ರೆ ಇವತ್ತಿನ ಈ ಉಸ್ತುವಾರಿ ಇದೆಯಲ್ಲ, ಇದನ್ನಾಗಬೇಕಾದ್ರೆ ಸನತ್ ಕುಮಾರ್ ಅವರು 13ನೇ ತಾರೀಕು ಹೋದ್ರು. ನಾವು ಈ ಕಾರ್ಪೆಟ್ ಅನ್ನ ಚೇಂಜ್ ಮಾಡಿಸ್ಬೇಕಾಗಿತ್ತು. ಇದನ್ನು ಬಿಚ್ಚಿಸಿದ್ರೆ 8 ದಿವಸ ಬೇಕು ಅನ್ನೋದಕ್ಕೆ ನಾವು ಬಿಚ್ಚಕ್ಕೆ ಒಪ್ಪಲಿಲ್ಲ. ಈ ಕಾರ್ಯಕ್ರಮ ಮುಗಿಲಿ ಅಂತ ಮಾಡಿದ್ವಿ. ಇನ್ನೊಂದು, ವಿಷ್ಣು ಜೊತೆಲಿ ಟ್ರಾವೆಲ್ ಮಾಡಿರೋಷ್ಟು ನನ್ನಷ್ಟು ಬೇರೆ ಇನ್ನೊಬ್ಬ ನಟ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಹೆಂಗೆ ಅಂತಂದ್ರೆ 300-400 ಕಿಲೋಮೀಟರ್ ಹೋಗ್ಬೇಕಾದ್ರೆ ದೊಡ್ಡ ಮಾತಿಲ್ಲ, ಬರೀ ಕೇಳಿಸ್ಕೋಬೇಕಷ್ಟೇ. ದಾಸವಾಣಿನ ಹಾಕೋರು ಎಷ್ಟು ಚೆನ್ನಾಗಿರೋದು ಅಂತಂದ್ರೆ 3.5 ಗಂಟೆ ನಾವು ಪ್ರಯಾಣ ಮಾಡಿದ್ದು ಗೊತ್ತೇ ಆಗ್ತಾ ಇರಲಿಲ್ಲ. 300 ಕಿಲೋಮೀಟರ್ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಯಾರ ತಂಟೆಗೂ ಹೋಗ್ತಾನೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದಿದ್ದ ಪ್ರಾಣಿ ಯಾವ್ದಾದ್ರು ಇದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಂಕರ್ನಾಗಷ್ಟೇ ನನ್ನೊಂದು ಮಾತಾಡಿದ್ದ. ಏಕೆಂದ್ರೆ ಇವ್ರಿಗೂ ಆತ್ಮೀಯನೇ. ನನಗೆ ದಿವಸಕ್ಕೆ 24 ಗಂಟೆ ಸಾಕಾಗಲ್ಲ ಕೊಟ್ಟ ದೊಡ್ಡ ದೇವರು 48 ಗಂಟೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಯಾಕೆಂದ್ರೆ ಯಾವಾಗ ನೋಡಿದ್ರು ಕ್ರಿಯಾಶೀಲ ಅವನು ಮಾಡ್ತಾ ಇದ್ದ. ಆಮೇಲೆ ಇನ್ನೊಬ್ಬರು ವಿಷಯ ಹೇಳ್ಬೇಕು ಅಂತಂದ್ರೆ, ಒಬ್ಬ ಅಂಬರೀಷ ಮಾತಾಡಿದ್ರೆ ಗುಂಡಿದ್ದಂಗಿರೋದು, ಆದ್ರೆ ಮನಸ್ಸಿದೆಯಲ್ಲ ಬೆಣ್ಣೆ ಅವನು. ಯಾಕೆ ಅಂತಂದ್ರೆ ಯಾರಿಗಾದ್ರೂ ಅತ್ಯಂತ ಗೌರವ ಕೊಟ್ಟು ಮಾತಾಡದ ಅಂತಂದ್ರೆ ಅವನ ಮೇಲೆ ತುಂಬಾ ಬೇಜಾರಾಗಿದೆ ಅಂತ. ಇಲ್ಲಿವರೆಗೂ ಏಕೊಂಚದಲ್ಲಿ ಕರೆಯುವಂತ ಸ್ನೇಹಿತ ಯಾರಾದ್ರು ಇದ್ರೆ ಅದು ಒಬ್ಬ ಡಾಕ್ಟರ್ ಅಂಬರೀಷ್. ಅಂಬರೀಷ್ ಏನಾದ್ರು ಇರ್ಲಿಲ್ಲ ಅಂದ್ರೆ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನ ಇಲ್ಲಿ ಒಂದು ಇಟ್ಟಿಗೆ ಇಡಕ್ ಆಗ್ತಾ ಇರ್ಲಿಲ್ಲ. ಇದು ದೇವ್ರ ಮೇಲಾಣೆ, ನನ್ನ ಕಲಾದೇವಿ ಮೇಲಾಣೆ. ಅಂಬರೀಷ್ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಈಗ ನಾವೇನ್ ಕೂತಿದ್ವಿ ಇದಕ್ಕೆ ಒಂದು ಇಟ್ಟಿಗೆ ಇಡಕ್ ಆಗ್ತಾ ಇರಲಿಲ್ಲ. ಹಂಗಾಗಿ ಪುಣ್ಯಾತ್ಮ ಚೆನ್ನಾಗಿರ್ಲಿ ಅನ್ನೋದೇ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನಾವು ಸಿನಿಮಾ ನಟರಾದಾಗ ಬಹಳ ಕಷ್ಟ ಆಯ್ತು. ನಮ್ಮ ಗುರುಗಳು ಒಡೆದು ಬುದ್ಧಿ ಹೇಳೋರು ನಮಗೆ. ಅವ್ರು ಹೊಡೆದಿದ್ರಿಂದ ನಮ್ಗೆ ಎಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಆಯ್ತು. ಯಾಕೆಂದ್ರೆ ಯಾರು ಒಡೆದೇಳ್ತಾನೇನೋ ಬೈದೇಳ್ತಾನೋ ಅವನು ಬದುಕಕ್ಕೆ ಹೇಳ್ತಾನೆ ಅನ್ನೋದನ್ನ ಅರ್ಥಕೊಬಿಟ್ರೆ ಅಲ್ಲಿ ವಿವಾದನೇ ಇರಲ್ಲ. ಯಾಕೆಂದ್ರೆ ನಾವು ಬೆಳಿಗ್ಗೆ ಇದ್ದ ತಕ್ಷಣ ಮದ್ರಾಸಲ್ಲಿ ಇದ್ರೆ 5:15 ಗಂಟೆಗೆ ಬಂದು ಎಬ್ಬರಿಸೋರು. ಗ್ಯಾಲಪ್ ಬರೋರ್ಗು ಓಡಿಸ್ಬೇಕಾಗಿತ್ತು. ನಿಮ್ಗೆ ಹೆಂಗ್ ಹೇಳೋದು,
ಕೆಲವು ಸತಿ ಅವ್ರನ್ನೇನಾದ್ರು ಆರ್ಟ್ಸ್ ರೈಡರ್ಸ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಅವ್ರಿಗೆ ತೀರ್ಥ ಪ್ರಸಾದಗಳನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಕೆಟ್ಟ ಕುದುರೆ ಕೊಟ್ಬಿಡೋರು. ಆ ಕೆಟ್ಟ ಕುದುರೆ ಹೆಂಗೆಲ್ಲ ಓಡೋ ಈ ಉದ್ದಕ್ಕೆ ಅವಾಗ ಈ ಮಾವಿನ ಮರಗಳು ಕೊಂಬೆಗಳಿಗೆ ಬದಿರೋದಲ್ಲ, ಅಲ್ಲಿ ಹೋಗ್ಬಿಡೋದು, ಒಡ್ಕೊಂಡು ಸತ್ತು ಹೋಗ್ಬೇಕಂಗೆ. ಅಷ್ಟು ಕಷ್ಟ ಆಯ್ತು. ಆಮೇಲೆ ಡಾನ್ಸ್ಗೆ ಹೋಗ್ಬೇಕಾಗಿತ್ತು. 9 ಗಂಟೆ ಕಾಲ್ ಶೀಟ್ ಇದ್ರೆ ಬೆಳಿಗ್ಗೆ 5:15 ಗಂಟೆಗೆ ಇದ್ರೆ ಡಾನ್ಸ್ಗೆ ಹೋಗ್ಬೇಕು, ಮತ್ತೆ ಫೈಟಿಂಗಿಗೆ ಹೋಗ್ಬೇಕು, ಅವೆಲ್ಲ ಮಾಡಬೇಕಾಗಿತ್ತು. ನಾನು ನಮ್ಮ ಹೀರೋ ಹೇಳ್ತಾ ಇದ್ದೀನಿ, ನೀನ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಹಂಕಾರ ಪಡಬೇಡಪ್ಪ. ಒಬ್ಬ ರಾಜ್ಕುಮಾರ್ನ ತಲೆಯಲ್ಲಿಟ್ಕೋ, ಅವಾಗ ಸತ್ಯವನ್ನು ನೀನು ಬೆಳಕು ಕಾಣ್ತೀಯ, ನೀನು ಗುರಿ ಮುಟ್ತೀಯ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಇನ್ನೇನಾದ್ರೂ ಈ ಎಲ್ಲ ಕಲಾವಿದರನ್ನ, ಏಕೆಂದ್ರೆ ಕಲಾವಿದರಾಗೋದು ಸ್ವಲ್ಪ ಇದಲ್ಲ. ನಮ್ಮ ಆರ್ಎಸ್ಟಿಂದ ನಮ್ಮ ಕೃಷ್ಣೇಗೌಡರು ಮಾತಾಡಿದ್ರು, ರೇವಣ್ಣವ್ರು ಕೂತವ್ರೆ, ನಮ್ಮ ಸಿದ್ದರಾಮಣ್ಣ ಅವ್ರ ಕೈಲಿ ಒಂದು ಕೆಲಸ ಮಾಡಿಸ್ಬೇಕಾಗಿತ್ತು. ಅಂಬರೀಷ್ ಹೆಸರಲ್ಲಿ ಆರ್ಟ್ ಅಂಡ್ ಕಲ್ಚರ್ ಅಂಡ್ ಸಿನೆ ಆಕ್ಟಿಂಗ್ ಅಕಾಡೆಮಿನ ನಾವು ಓಪನ್ ಮಾಡ್ತಾ ಇದೀವಿ. ಅದರ ದಿಶೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. 3 ವರ್ಷದ ಕೋರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಪಕ್ಕ ಎಡಿಟಿಂಗ್ ಇಂದ ಹಿಡಿದು, ಸೀವಿಂಗ್ ಇಂದ ಹಿಡಿದು, ಪ್ರತಿಯೊಂದು ಮಿಕ್ಸಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅವನು 2ನೇ ವರ್ಷದಷ್ಟೊತ್ತಿಗೆ ಅವನು ಪಕ್ಕ ತರೋಗ್ಬೇಕು. 3 ವರ್ಷ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಕಡಿಮೆ ಅಂದ್ರೆ 25 ಜನಕ್ಕೆ ಅನ್ನ ಹಾಕುವಂತ ಯೋಗ್ಯತೆ ಬರಬೇಕು ಅವರಿಗೆ. ಒಂದು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಿಂತ ಯಾವುದೇ ರೀತಿಲಿ ಕಡಿಮೆ ಅಂದಂಗೆ ನಾವು ಇದನ್ನು ಮಾಡ್ತಾ ಇದೀವಿ. ದಯವಿಟ್ಟು ರೇವಣ್ಣವ್ರಿಗೆ ನಾವು ಏನ್ ಕೈ ಮುಗಿದು ಕೇಳ್ತೀವಿ ಅಂದ್ರೆ, ಸ್ವಾಮಿ ನಿಮ್ಗೆ ಏನಾದ್ರೂ ನಮ್ಗೆ ಡೊನೇಷನ್ ಕೊಡಬೇಕು ಅಂತ ನಮ್ಗಿದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಯಾವುದೋ ಮೂಲೆ ಬಿದ್ದಿದೆ ಮಿಕ್ಸರ್ ಕ್ಯಾಮ್ರಾ. ಯಾಕಂದ್ರೆ ಕೆಲವರು ಮಿಕ್ಸರ್ ಕ್ಯಾಮ್ರಾ ನೋಡೇ ಇಲ್ಲ. ಮಿಕ್ಸರ್ ಕ್ಯಾಮ್ರಾ ಬರ್ತಾ ಇದ್ದಿದ್ದು 1000 ಅಡಿ ಮ್ಯಾಗ್ಝೈನ್, 1000 ಅಡಿ ಮ್ಯಾಗ್ಝೈನ್ ಇಂದು ನಾವು ಹುಡುಗರಿಗೆ ಪಾಠ ಮಾಡಬೇಕು. ಅಲ್ಲಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳಾಗುತ್ತೆ. ನೀವು ಕೊಟ್ರೆ ನಮ್ಮ ರೇವಣ್ಣವ್ರು ಕೊಡ್ಸಿದ್ರು ಕಣಪ್ಪ, ಕನಕರಾಜ ಪ್ರೊಡ್ಯೂಸರು, ಹೀರೋ ತಂದೆ ಅಂತ ಹೇಳಿ ನಾವು ಇದು ಮಾಡ್ತೀವಿ. ದಯವಿಟ್ಟು ಅದನ್ನ ಕೊಡಿಸ್ಕೊಡಿ. ನಿಮ್ಮ ಹೆಸರಾಗಿ ಅದನ್ನ ಯಾವ ಪುಣ್ಯಾತ್ಮ ಕೊಟ್ಟು ಶೋಕೇಸ್ ಅಲ್ಲಿಟ್ಟು ಮಕ್ಕಳಿಗೆ ಪಾಠ ಮಾಡೋಕೆ ಅನುಕೂಲ ಆಗುತ್ತೆ ಅನ್ನೋ ವಿಷಯನ ನಿಮಗೆ ತಿಳಿಸ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಕೆಂದ್ರೆ ಕೆಳಗಡೆ ಕಾಫಿ ತಿಂಡಿ ಎಲ್ಲ ಇದೆ, ದಯವಿಟ್ಟು ಎಲ್ಲರೂ ಆಸ್ವಾದಿಸಬೇಕು. ಇವತ್ತಿನ ನಾಯಕ ನಟರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನೀವು ಏನ್ ಬೇಕಾರಂತೀನಿ, ಏನ್ ಬೇಕಾರ ಮಾಡಿ, ಆದರೆ ನಿಮ್ಮ ದೇಹದಾಟಿದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಯಾವತ್ತೂ ಹೀರೋ ಆಗಬೇಕು ಅಂತ ನಮ್ಮ ತಾಯಣೆ ಆಸೆ ಪಟ್ಟೇ ಇಲ್ಲ. ಯಾಕೆಂದ್ರೆ ನನ್ಗೆ ಇಂಪಾರ್ಟೆಂಟ್ ಫುಲ್ ಮೀಲ್ಸ್. ಯಾಕೆಂದ್ರೆ 165 kg ಇದೆ. ಈಗ ನಮ್ಮ ಫೋಟೋಗ್ರಾಫರ್ ನಮ್ಮ ಆತ್ಮೀಯ ಕೇಳಿದ ಎಷ್ಟು ಕೆಜಿ ಕಮ್ಮಿ ಆಗಿದೆ ಅಂತ. ನಾನು ಹೇಳಿದೆ, ಯಾಕೆ ಹೇಳ್ತೀನಿ ಬಿಡು, ಲೆಕ್ಕ ಇಟ್ಟರೆ ದುಃಖ. ನಾನು 47 kg ಕಮ್ಮಿ ಆಗಿದ್ದೀನಿ ಅಂತ. ಯಾಕೆಂದ್ರೆ ಸಾಯ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಆದಾಗ ಈ ತೆಳಗಾದ್ರೆ ಏನ್ ಬಂದು ಸಿನಿಮಾದಲ್ಲಿ ದಪ್ಪ ಇರೋರಿಗೆಲ್ಲ ದೊಡ್ಡ ಅಂತ ಹೆಸರಿಟ್ರು. ಅದಕ್ಕೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಕಾರಣ. ಕೊನೆಯವರೆಗೂ ನಮ್ಮ ಮೇಲೆ ಇದೇ ಅಭಿಮಾನ ಇರಲಿ ಅಂತ ನಾನು ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ.